ಈಗಿನ ಪ್ರಪಂಚ ಹೆಣ್ಣು ಮಕ್ಕಳ ಪರವಾಗಿದೆ ಹೊರತು ಗಂಡು ಮಕ್ಕಳ ಪರವಾಗಿಲ್ಲ. ಇದರಲ್ಲಿ 100% ಗಂಡು ಮಕ್ಕಳೇ ಮೋಸ ಹೋಗಿರೋರು. ಮದುವೆ ಹೆಸರಲ್ಲಿ ಮೋಸ, ಪ್ರೀತಿ ಹೆಸರಲ್ಲಿ ಮೋಸ, ಸ್ನೇಹದ ಹೆಸರಲ್ಲಿ ಮೋಸ. ಮದುವೆ ಆಗೋದೊಬ್ಬನ ಅಸಹ್ಯವಾಗಿ ಮಾತಾಡ್ತಿದ್ದಾನೆ ಅಂತಾನು ಅನ್ಕೋಬಹುದು, ಬಟ್ ಅಸಹ್ಯವಾಗಿ ಮಾತಾಡೋಂಗ್ ಮಾಡ್ಕೋತಾ ಇರೋದು ಹೆಣ್ಮಕ್ಳು. ಏನಕ್ಕೆ ಅಂದ್ರೆ ನಿಮ್ ಕೈಲಿ ಜೀವನ ಮಾಡಕ್ ಆಗ್ಲಿಲ್ವಾ? ಏನಕ್ಕೆ ಈ ತರ ಮೋಸದಾಟಗಳಲ್ಲಿ ಬದುಕ್ತೀರಾ? V2 ಕನ್ನಡ ನ್ಯೂಸ್ ಚಾನಲ್ ಏನಿದೆ, ಆ ನ್ಯೂಸ್ ಚಾನಲ್ಗೆ ನನ್ನ ಬೆಂಬಲ ನಾನು ಬದುಕಿರೋರ್ಗೂ ಇರುತ್ತೆ. ಯಾಕಂದ್ರೆ ನಿಜ, ನಾನು ಗೌರವ ಕೊಡ್ತೀನಿ ರೀ. ಹೆಣ್ಮಕ್ಳು ಗೌರವ ಕೊಡದೆ ಮಾತಾಡಲ್ಲ. ಗೌರವ ಕೊಡಬೇಕು ಅಂದ್ರೆ ಅವರು ನಿಯತ್ತಿಂದ ಇರಬೇಕು. ಎಷ್ಟೋ ಮದುವೆಗಳಾಗೋ ಲೆವೆಲ್ಗೂ ನಿಂತೋಗಿರುತ್ತೆ. ಮದುವೆ ಮನೆಯಿಂದ ಹೊರಡೋಗ್ತಾಳೆ, ಆ ಹುಡುಗನ ಜೀವನ ಏನ್ರಿ ಆಗ್ಬೇಕು? V2 ಸೂರ್ಯ ಬ್ರದರ್ ಮಾಡ್ತಾ ಇರುವಂತ ಕೆಲಸ ತುಂಬಾ ಶ್ಲಾಘನೀಯವಾದಂತ ಕೆಲಸ. ಅವರ ಕಾರ್ಯಕ್ಕೆ ಇಡೀ ಕರ್ನಾಟಕದ ಎಲ್ಲ ಪುರುಷರ ಮೆಚ್ಚುಗೆ ಇದ್ದೇ ಇರುತ್ತೆ. ಎಷ್ಟೋ ಮಹಿಳೆಯರ ಮೆಚ್ಚುಗೆ ಇದೆ, ಎಷ್ಟೋ ತಾಯಂದ್ರ ಮೆಚ್ಚುಗೆ ಇದೆ. ಮದುವೆ ಆಗ್ತಾರ್ರಿ, ಮದುವೆ ಆಗ್ತಾರೆ, ಗಂಡನ ಜೊತೆ ಬಾಳಲ್ಲ, ಇನ್ನೊಬ್ಬನ ಜೊತೆ ಓಡೋಯ್ತಾರೆ. ಇವಾಗ ಒಂದು ಟ್ರೆಂಡ್ ಆಗೋಗಿದೆ, ಗೊತ್ತೇನ್ರಿ? ಏನು ಗೊತ್ತಾ? V2 ಸೂರ್ಯ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸುಮನ್. ಸ್ನೇಹಿತರೆ, ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. V2 ಕನ್ನಡ ನ್ಯೂಸ್ ಚಾನಲ್ ಅಂತ ಒಂದು ನ್ಯೂಸ್ ಚಾನಲ್ ಇದೆಯಲ್ಲ, ಅದರ ಸಂಸ್ಥಾಪಕರು V2 ಸೂರ್ಯ ಬ್ರದರ್, ನಿಮ್ಮ ಈ ಕಾರ್ಯ ಏನಿದೆಯಲ್ಲ, ಇದೊಂದು ಮಹತ್ ಕಾರ್ಯ. ಖಂಡಿತ ನಿಮ್ಮ ಈ ಕಾರ್ಯಕ್ಕೆ ಅನಂತ ಧನ್ಯವಾದ. ಏಕೆಂದರೆ ಈಗಿನ ಪ್ರಪಂಚ ಹೆಣ್ಣು ಮಕ್ಕಳ ಪರವಾಗಿದೆ ಹೊರತು ಗಂಡು ಮಕ್ಕಳ ಪರವಾಗಿಲ್ಲ. ಎಲ್ಲರೂ ಹೇಳೋ ಹಾಗೆ ಗಂಡು ಮಕ್ಕಳು ಮಾತ್ರ ಏನು ಮೋಸ ಮಾಡಿ ಹೆಣ್ಮಕ್ಳಿಗೆ ಹೋಗ್ತಾ ಇಲ್ಲ. ಇದರಲ್ಲಿ 100% ಗಂಡು ಮಕ್ಕಳೇ ಮೋಸ ಹೋಗಿರೋರು. ಯಾವುದೇ ಪ್ರಕರಣ ತಗೊಳ್ಳಿ, ಇದರಲ್ಲಿ ಸಂಪೂರ್ಣವಾಗಿ ಮೋಸ ಹೋಗಿರೋ ಅಂಥವ್ರು ಸಿಗೋದೇ ಗಂಡು ಮಕ್ಕಳು. ಮದುವೆ ಹೆಸರಲ್ಲಿ ಮೋಸ, ಪ್ರೀತಿ ಹೆಸರಲ್ಲಿ ಮೋಸ, ಸ್ನೇಹದ ಹೆಸರಲ್ಲಿ ಮೋಸ. ಹೇಳೋದಿಕ್ಕೆ ಅಸಹ್ಯ ಆಗುತ್ತೆ. ಆ ಥರ ಇದ್ದಾರೆ ಜನ, ಪ್ರಪಂಚ ಇವತ್ತು. ಯಾಕೆ ಅಂತ ಹೇಳ್ತೀನಿ. ತುಂಬ ಕಡೆ ನಾನು ನೋಡಿರೋ ಹಾಗೆ ಮದುವೆ ಆಗೋದೊಬ್ಬನ ಅಸಹ್ಯವಾಗಿ ಮಾತಾಡ್ತಿದ್ದಾನೆ ಅಂತಾನು ಅನ್ಕೋಬಹುದು, ಬಟ್ ಅಸಹ್ಯವಾಗಿ ಮಾತಾಡೋಂಗ್ ಮಾಡ್ಕೋತಾ ಇರೋದು ಹೆಣ್ಮಕ್ಳು. ಏನಕ್ಕೆ ಅಂದರೆ ಅವರು ನಿಯತ್ತಿಂದ ಇದ್ರೆ ಗಂಡ್ಮಕ್ಳು ಯಾರೂ ಮಾತಾಡಲ್ಲ. ಅವರು ನಿಯತ್ತಿಗೆ ವಿರುದ್ಧವಾಗಿ ಹೋಗ್ತಾರೆ. ಯಾಕಂದ್ರೆ ಈ ತರ ವಿಚಾರದಲ್ಲಿ ತುಂಬಾ ಜನ ಮೋಸ ಹೋಗಿರೋಂಥವ್ರು ತುಂಬಾ ಜನ ಇದ್ದಾರೆ. ನಾನು ಹೇಳೋದಿಷ್ಟೇ, ನಿಮ್ಮ ಕೈಲಿ ಜೀವನ ಮಾಡಕ್ ಆಗ್ಲಿಲ್ವಾ? ಏನಕ್ಕೆ ಈ ತರ ಮೋಸದಾಟಗಳಲ್ಲಿ ಬದುಕ್ತೀರಾ? ನಿಜವಾಗ್ಲೂ ಆ ಕೆಲಸ ಮಾಡೋರೇ ಬೇರೆ ಇದ್ದಾರೆ. ಅವ್ರನ್ನ ಹೆಸರಲ್ಲೇ ಕರಿಬಾರ್ದು ರೀ. ಯಾಕಂದ್ರೆ ಅವ್ರು ಹೊಟ್ಟೆ ಪಾಡಿಗೋಸ್ಕರ ಮಾಡಬಹುದೇನೋ ಅದನ್ನ. ಈ ಲವ್, ಮದುವೆ ಈ ಹೆಸರಲ್ಲಿ ಆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೋವಾಗುತ್ತೆ, ಅಷ್ಟೇ ನೋವಾಗಿದೆ. ಮೋಸ ಹೋಗಿರೋ ಪ್ರತಿಯೊಂದು ಹುಡುಗರು ಒಂದಲ್ಲ ಒಂದು ರೀತಿ ಮೋಸ ಹೋಗಿರೋರು ಇದ್ದೇ ಇದ್ದಾರೆ ಭೂಮಿ ಮೇಲೆ. ಒಂದಲ್ಲ ಒಂದು ರೀತಿ ಮೋಸ ಹೋಗಿದ್ದಾರೆ. ಖಂಡಿತವಾಗ್ಲು ಹೆಣ್ಣು ಅನ್ನೋದಕ್ಕೆ ಗೌರವ ಇದೆ. ಹೆಣ್ಣು, ನನ್ನ ಜನ್ಮ ಕೊಟ್ಟಿರೋ ತಾಯಿ ಹೆಣ್ಣು, ನನ್ನ ಜೊತೆ ಹುಟ್ಟಿರೋ ಅಕ್ಕ ತಂಗಿ ಎಲ್ಲರೂ ಹೆಣ್ಣೆ. ಆದರೆ ಅವರಲ್ಲೂ ಕೂಡ ನಿಯತ್ತಿಂದ, ನಡತೆಯಿಂದ, ಒಳ್ಳೆತನದಿಂದ ಇದ್ರೆ ಮಾತ್ರ ಅದಕ್ಕೂ ಬೆಲೆ. ಯಾರಿಗೇ ಆದರೂ ಅಷ್ಟೇ. ಅವ್ರ ಹೆಣ್ಣು ಅನ್ನೋ ಅಹಂಕಾರಕ್ಕೆ ಮಾಡಿದ್ದೆಲ್ಲ ಮಾಡಿ, ಆಡಿದ್ದೆಲ್ಲ ಆಡಿ ಅನ್ನೋ ಥರ ಬಿಟ್ಟಿಲ್ಲ. ಖಂಡಿತವಾಗ್ಲೂ ಈ ಪುರುಷ ರಕ್ಷಣಾ ಆಯೋಗ ಏನು ತಂದಿದ್ದಾರೆ V2 ಸೂರ್ಯ ಅವರು, ತುಂಬು ಹೃದಯದ ಧನ್ಯವಾದ ಬ್ರದರ್. ನಿಮಗೆ, ನಿಮ್ಮ ಬೆಂಬಲಕ್ಕೆ ನಾನು ಸದಾ ಇರ್ತೀನಿ. ನನಗೆ ಗೊತ್ತಿರೋ ಹಾಗೆ ಎಷ್ಟೋ ಜನ ನೋವು ಅನುಭವಿಸಿದ್ದಾರೆ. ಆಚೆ ಬಂದರೆ ನಮ್ಮ ಮಾನ ಮರ್ಯಾದೆ ಯಾಕ್ರಿ ಹೋಗುತ್ತೆ? ನೀವು ಅನುಭವಿಸಿಲ್ವಾ? ಮಾನ ಮರ್ಯಾದೆ ಅವ್ರದ್ದು ಹೋಗ್ಬೇಕನ್ರಿ, ನಿಮ್ದಲ್ಲ. ನಾನು ಹೇಳೋದಿಷ್ಟೇ ಬ್ರದರ್ಸ್, ನೀವು ಇವತ್ತು ಒಬ್ಬಳನ್ನ ಬಿಟ್ಟರೆ ನಾಳೆ ನಿಮ್ಮಂಥ 1000 ಜನಕ್ಕೆ ಅಂಥವ್ರು ಆಪತ್ತಾಗ್ತಾರೆ.
ಅವಳು ಒಬ್ಳು ಬೀದಿಗೆ ಬಂದ್ರೆ ಇನ್ನುಳಿದವರು ಹುಷಾರಾಗ್ತಾರೆ. ಅವಳು ಇನ್ನೊಬ್ಬರನ್ನ ಬೀದಿಗೆ ತರಕ್ ಸಾಧ್ಯನೇ ಇಲ್ಲ. ಸತ್ಯನೇ ಇದು. ಯಾಕಂದ್ರೆ ನಿಮ್ಮ ಮೋಸ ಆಗಿರೋದನ್ನ ಒಪ್ಪನಾಗೆ ಕೊಡಿ. ಇವತ್ತು ಭಾರತೀಯ ನ್ಯಾಯ ಸಂಹಿತಾ ಆಕ್ಟ್ ಅಲ್ಲಿ ಸರ್ಕಾರಕ್ಕೆ ನಾವು ಕೇಳೋದಿಷ್ಟೇ, ಇನ್ನಷ್ಟು ಭದ್ರಗೊಳಿಸಿ. ಹುಡುಗಿರ್ಗೆ ಎಷ್ಟು ಮೋಸ ಆಗಿದೆ ಅಷ್ಟೇ ಹುಡುಗರಿಗೂ ಮೋಸ ಆಗಿದೆ. ಹುಡುಗಿರ್ಗಾಗಿರೋದ್ರಲ್ಲಿಕ್ಕಿಂತ 100ರಷ್ಟು ಹುಡುಗರಿಗೆ ಜಾಸ್ತಿ ಮೋಸ ಆಗಿರುತ್ತೆ. ಬಟ್ ಎಲ್ಲರೂ ಬೀದಿಗೆ ಬಂದಿರಲ್ಲ, ಇದು ಸತ್ಯ. ನನ್ನ ಬೇಡಿಕೆ ಇಷ್ಟೇ, ಮೋಸ ಹೋಗಿರೋರಿಗೆ, ಮೋಸ ಮಾಡಿರೋರಿಂದ ಆದರೆ ನ್ಯಾಯ ಕೊಡಿಸಿ, ಇಲ್ಲ ಅವ್ರಿಗೆ ಜೈಲಿಗೆ ಕಳ್ಸೋ ಅಂತ ಕೆಲಸ ಮಾಡಿಸಿ. ಇದೇ ಬೇಕಿರೋದು ಎಲ್ಲರಿಗೂ. ಯಾಕಂದ್ರೆ ಒಬ್ಳು ಜೈಲಿಗೆ ಹೋದ್ರೆ 100 ಜನಕ್ಕೆ ಪಾಠ ಆಗುತ್ತಿದ್ದು. ತುಂಬಾ 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 ಅನುಭವಿಸಿದೀವಿ. ನಾನು ಅನುಭವಿಸಿದೀನಿ ಅನ್ನೋ ರೋಷಕ್ಕೆ ನಾ ಮಾತಾಡ್ತಾ ಇಲ್ಲ. ಭೂಮಿ ಮೇಲೆ ದಿನ 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 ಬೆಳಗ್ಗೆ ಎದ್ದು 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 ಇದನ್ನೇ ನೋಡ್ತಾ ಇದ್ದೀವಿ. ಎಷ್ಟು ಅಯ್ಯೋ ಅನ್ನಿಸ್ತಾ ಇದಾರೆ. ಹೌದು, ನಿಜವಾಗಿ ಟ್ರೂ ಆಗಿ ಲವ್ ಮಾಡೋ ಅಂತ ಹುಡುಗಿರಿದ್ದಾರೆ, ಟ್ರೂ ಆಗಿ ಮದುವೆ ಆಗಿರೋ ಅಂತ ಹುಡುಗರಿದ್ದಾರೆ. ಕ್ಯಾಸ್ಟು ಇನ್ನೊಂದು ಮತ್ತೊಂದು ಮೀರಿ ಮದುವೆ ಆಗಿರೋ ಅಂಥವ್ರು ಇದ್ದಾರೆ. ಬಟ್ ಎಲ್ಲ ಥರದಲ್ಲೂ ಇದ್ದು, ಎಲ್ಲ ಥರದಲ್ಲೂ ಚೆನ್ನಾಗಿದ್ದು, ಸಣ್ಣ ಸಣ್ಣ ರೀಸನ್ಗಳು ಬಿಟ್ಟೋಗೋಂಥ ಕಚ್ಚಡ ಬೋಳಿ ಮಕ್ಳುಗಳಿದ್ದಾರೆ. ಈ ವರ್ಡ್ನ ಯೂಸ್ ಮಾಡಬಾರ್ದು, ಬಟ್ ಮಾಡ್ತಾ ಇದ್ದೀನಿ ಅಂದರೆ ಅಂಥವ್ರನ್ನ ಕಣ್ಣಾರೆ ನೋಡಿದ್ದೀನಿ ನಾನು. V2 ಬ್ರದರ್ ಏನು V2 ಸೂರ್ಯ ಬ್ರದರ್ಸ್ ಏನಿದ್ದಾರೆ, ಅವ್ರ ಕಾರ್ಯ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿ. V2 ಕನ್ನಡ ನ್ಯೂಸ್ ಚಾನಲ್ ಏನಿದೆ, ಆ ನ್ಯೂಸ್ ಚಾನಲ್ಗೆ ನನ್ನ ಬೆಂಬಲ ನಾನು ಬದುಕಿರೋರ್ಗೂ ಇರುತ್ತೆ. ಯಾಕಂದರೆ ನಿಜ, ನಾನು ಗೌರವ ಕೊಡ್ತೀನಿ ರೀ. ಹೆಣ್ಮಕ್ಳು ಗೌರವ ಕೊಡದೆ ಮಾತಾಡಲ್ಲ. ಗೌರವ ಕೊಡಬೇಕು ಅಂದರೆ ಅವರು ನಿಯತ್ತಿಂದ ಇರಬೇಕು. ಪರಿಸ್ಥಿತಿ ಕೈಗೊಂಬೆ ಕೊಡ್ತೀರಿ. ಪರಿಸ್ಥಿತಿ ಕೈಗೊಂಬೆ ಏನ್ರಿ? ಪರಿಸ್ಥಿತಿ ಕೈಗೊಂಬೆ ನಾನು ನೋಡಿರೋ ಎಷ್ಟೋ ಪ್ರಕರಣಗಳಿದ್ದಾವೆ. ಮನೆ ಗೊತ್ತಿರುತ್ತೆ, ಸುತ್ತಾಡಿರ್ತಾರೆ, ಜೊತೆ ತಿರ್ಗಾಡಿರ್ತಾರೆ, ಒಂದು ಸಣ್ಣ ಸಣ್ಣ ವಿಚಾರಕ್ಕೆ ದೂರ ಆಗ್ತಾರೆ. ಸಣ್ಣ ಸಣ್ಣ ವಿಚಾರಕ್ಕೆ ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ. ಎಷ್ಟೋ ಆಗೋ ಲೆವೆಲ್ಗೆ ಹೋಗಿ ನಿಂತೋಗಿರುತ್ತೆ ರೀ. ಎಷ್ಟೋ ಮದುವೆಗಳಾಗೋ ಲೆವೆಲ್ಗೆ ಹೋಗಿ ನಿಂತೋಗಿರುತ್ತೆ. ಮದುವೆ ಮನೆಯಿಂದ ಓಡೋಗ್ತಾಳೆ. ಆ ಹುಡುಗನ ಜೀವನ ಏನ್ರಿ ಆಗಬೇಕು? ಹೆಣ್ಮಕ್ಳಿಗೆ ಆದರೆ ನಿಯತ್ತಿಂದ ಇರಿ. ಇಲ್ವಾ? ಗಂಡ್ಮಕ್ಳ ಜೀವನದಲ್ಲಿ ಆಟ ಆಡಬೇಡಿ. ಆಟ ಆಡಿದ್ರೆ ನಿಮ್ಮ ಜೀವನದಲ್ಲಿ ಅವ್ರು ಬೇರೆ ಥರನೂ ಆಟ ಆಡ್ಬೋದು. ಬಟ್ ಹುಡುಗರು ಅದನ್ನ ಬಿಟ್ಟು ಆತ್ಮಹತ್ಯೆ ಅನ್ನೋ ದಾರಿ ಹಿಡಿತಾ ಇದ್ದಾರೆ. ಇದು ಬೇಡ. ನೀವು ಬೀದಿಗೆ ಬಂದ್ರಿ ಅಂತ ಬಿಟ್ಬೇಡ್ರಿ. ನಾನು ಹೇಳೋದಿಷ್ಟೇ, ಅವರನ್ನು ಬೀದಿಗೆ ತರಬೇಕು. ಯಾಕೆ? ನಿಯತ್ತಿಂದ ಪ್ರೀತಿ ಮಾಡಿದ್ದೀರಾ, ನಿಯತ್ತಿಂದ ಇದ್ರಿ, ನೀವ್ಯಾಕ್ರಿ ಬೀದಿಗೆ ಬರಬೇಕು? ಹಂಗಾಗಿ ಪುರುಷ ರಕ್ಷಣಾ ಆಯೋಗ ಅಂತ ಒಂದಿದೆ, V2 ಕನ್ನಡ ನ್ಯೂಸ್ ಚಾನಲ್ ಅಂತ ಒಂದು ಚಾನಲ್ ಇದೆ. ಆ ಚಾನಲಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ V2 ಸೂರ್ಯ ಬ್ರದರ್ ಏನಿದ್ದಾರೆ, ಸೂರ್ಯ ಬ್ರದರ್ ನಿಮ್ಮ ಜೊತೆಗೆ ಇರ್ತಾರೆ. ಪ್ರತಿಯೊಬ್ಬರು ಅವ್ರ ಜೊತೆ ಸಪೋರ್ಟ್ ಮಾಡಿ. V2 ಕನ್ನಡ ನ್ಯೂಸ್ ಚಾನಲ್ನ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸೋಣ. ಅದರ ಜೊತೆಗೆ ಪುರುಷ ರಕ್ಷಣಾ ಆಯೋಗದಿಂದ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ನ್ಯಾಯ ಕೊಡಿಸೋವಂಥ ಕೆಲಸನ V2 ಸೂರ್ಯ ಬ್ರದರ್ ಮಾಡಲಿ. ಅದ್ರ ಜೊತೆಗೆ ನಾವು ಕೂಡ ಸಪೋರ್ಟ್ ಆಗಿರ್ತೀವಿ. ನಾನು ಒಂದು ಸಂಘಟನೆ ಅಧ್ಯಕ್ಷನಾಗಿದ್ದೀನಿ. ಆದರೆ ಸಂಘಟನೆಯ ವಿಚಾರ ಬಿಟ್ಟು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದರೆ, V2 ಸೂರ್ಯ ಬ್ರದರ್ ಮಾಡ್ತಾ ಇರೋವಂಥ ಕೆಲಸ ತುಂಬ ಶ್ಲಾಘನೀಯವಾದಂಥ ಕೆಲಸ. ಅವರ ಕಾರ್ಯಕ್ಕೆ ಇಡೀ ಕರ್ನಾಟಕದ ಎಲ್ಲ ಪುರುಷರ ಮೆಚ್ಚುಗೆ ಇದ್ದೇ ಇರುತ್ತೆ. ಎಷ್ಟೋ ಮಹಿಳೆಯರ ಮೆಚ್ಚುಗೆ ಇದೆ, ಎಷ್ಟೋ ತಾಯಂದ್ರ ಮೆಚ್ಚುಗೆ ಇದೆ. ಮದುವೆ ಆಗ್ತಾರ್ರಿ, ಮದುವೆ ಆಗ್ತಾರೆ, ಗಂಡನ ಜೊತೆ ಬಾಳಲ್ಲ, ಇನ್ನೊಬ್ಬನ ಜೊತೆ ಓಡೋಯ್ತಾರೆ. ಇವಾಗ ಒಂದು ಟ್ರೆಂಡ್ ಆಗೋಗಿದೆ ಗೊತ್ತೇನ್ರಿ? ಏನು ಗೊತ್ತಾ? ಬೆಸ್ಟ್ ಫ್ರೆಂಡ್ ಅಂತ. ಕಚ್ಚಡ ಬೋಳಿ ಮಕ್ಕಳುಗಳು, ನಾನು ಮಾತಾಡಬಾರ್ದು ಅಂತ ಅನ್ಕೊಂತೀವಿ. ಬೆಸ್ಟ್ ಫ್ರೆಂಡ್ ಅನ್ನೋ ಹೆಸರಲ್ಲಿ ಅಣ್ಣ ತಮ್ಮ ಅನ್ನೋ ಹೆಸರು ಬೆಲೆನೇ ಇಲ್ಲ ರೀ. ಇವತ್ತು ಎಲ್ಲರೂ ಹಂಗೆ ಇರಲ್ಲ. ಎಷ್ಟೋ ಜನ ನಿಯತ್ತಿಂದ ಅಣ್ಣ ತಮ್ಮ ಅನ್ನೋ ಥರ ಇದ್ದಾರೆ. ನಾನು ಯಾವನ್ನೋ ಅಣ್ಣ ಅಂತಾರೆ, ಇನ್ಯಾವನ ಜೊತೆನೋ ಹೋಗ್ತಾರೆ, ಇನ್ಯಾವನ ಜೊತೆನೋ ಸುತ್ತಾಡ್ತಾರೆ. ಅಣ್ಣ ಅನ್ನೋದಕ್ಕೆ ಬೆಲೆನೇ ಹೊರಟೋಗಿದೆ ಕಣ್ರಿ. ಖಂಡಿತ V2 ಸೂರ್ಯ ಬ್ರದರ್ಗೆ ಸಪೋರ್ಟ್ ಮಾಡಿ. ನಾವು ಕೂಡ ಒಂದು ಆ V2 ಸೂರ್ಯ ಬ್ರದರ್ ಏನಿದ್ದಾರೆ ಅವ್ರ ಜೊತೆ ಒಂದ್ಸರಿ ಸಂಭಾಷಣೆ ಕೂಡ ಮಾಡ್ತೀವಿ. ಅವ್ರ ಜೊತೆ ಖಂಡಿತವಾಗ್ಲೂ ಅವ್ರ ಹತ್ರ ಹೋಗಿ, ಯಾರು ಮೋಸ ಹೋಗಿದ್ದೀರ ಪುರುಷರು, ಅವ್ರ ಹತ್ರ ಪುರುಷರಿಗೂ ಅಷ್ಟೇ ನ್ಯಾಯ, ಮಹಿಳೆಯರಿಗೂ ಅಷ್ಟೇ ನ್ಯಾಯ, ಎಲ್ಲರೂ ಸಮಾನತೆಯ ನ್ಯಾಯ ಸಿಗುತ್ತೆ. ಖಂಡಿತ ಹೋಗಿ ನಿಮ್ಮ ಸಮಸ್ಯೆ ಏನಿದೆ ಬಗೆಹರಿಸ್ಕೊಳ್ಳಿ.
ಧನ್ಯವಾದ.